13 ವರ್ಷಗಳ ಹಿಂದೆ ಸೌಜನ್ಯ ಎಂಬ ಹೆಣ್ಣು ಮಗಳ ಮೇಲೆ ಅತ್ಯಾಚಾರವೆಸಗಿ ಮರ್ಮಾಂಗಕ್ಕೆ ಮಣ್ಣು ತುಂಬಿ ಕೊಲೆ ಮಾಡಿ ಬಿಸಾಕ್ತಾರೆ. ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಆಗಿದ್ದೇ ಆದಲ್ಲಿ ಹೀಗೆ ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಿದ್ರ? ದೊಡ್ಡ ದೊಡ್ಡ ರಾಜಕಾರಣಿಗಳು, ನಾಯಕರು, ನಟ ನಟಿಯರು ಈ ಒಂದು ವಿಷಯವಾಗಿ ಧ್ವನಿ ಎತ್ತಲಿಲ್ಲ. ಕನ್ನಡ ಪರ ಸಂಘಟನೆಗಳು ಧ್ವನಿ ಎತ್ತಲಿಲ್ಲ. ಯಾರೋ ಒಬ್ಬ ಮುಟ್ಟಾಳ ತನ್ನ ಚಾನೆಲ್ ನಲ್ಲಿ ಒಬ್ಬ ಪತ್ರಕರ್ತನಾಗಿ ಅವನು ಹೇಳ್ತಾನೆ, ಸಮೀರ್ ಎಂಬಾತನ ವಿರುದ್ಧ ಮಾತಾಡ್ತಾನೆ. ಆ ಕ್ಷೇತ್ರದ ಹೆಸರು ತೆಗೆದುಕೊಳ್ಬೇಡ, ಆ ಕ್ಷೇತ್ರದಲ್ಲಿ ಇರ್ತಕ್ಕ ದೊಡ್ಡ ಮನುಷ್ಯನ ಹೆಸರು ತೆಗೆದುಕೊಳ್ಬೇಡ. ಸಾಧ್ಯವಾದ್ರೆ ಆ ಹೆಣ್ಮಗಳು ಆಗಿರ್ತಕ್ಕಂಥ ಅನ್ಯಾಯಕ್ಕೆ ಧ್ವನಿ ಕೊಡಿ. ಅದನ್ನ ಮಾಡಬೇಡಿ, ಇದನ್ನ ಮಾಡಬೇಡಿ. ಯಾಕೆ ನೀವು ಹೇಳೋದಕ್ಕೆ? ಯಾಕೆ 13 ವರ್ಷಗಳಿಂದ ಆಗಿರ್ತಕ್ಕಂಥದ್ದು ಇದು ವಿಚಾರವಾಗಿ ಧ್ವನಿ ಎತ್ತಿಲ್ಲ ನೀವು? ಪ್ರಜಾಧ್ವನಿ ಟಿವಿ ಎಲ್ಲೂ ಯಾರಿಗೂ ಬಗ್ಗಿಲ್ಲ, ಜಗ್ಗಿಲ್ಲ, ಯಾರಿಗೂ ತಲೆ ಬಾಗೋದಿಲ್ಲ. ನ್ಯಾಯದ ಪರ ನಿಂತ್ಕೊಂಡಿದೀವಿ. ಯಾರಿಗೂ ತಲೆ ಹಿಡಿದು ನಿಲ್ಲಿಸ್ತಾ ಇಲ್ಲ. ಯಾರಿಗೂ ಭಯ ಪಡಬೇಕಾಗಿಲ್ಲ. ನಾವು ನಮ್ಮ ಮನೆಯ ಹೆಣ್ಣುಮಗಳಿಗಾಗಿರ್ತಕ್ಕಂಥ ಶೋಷಣೆ ವಿರುದ್ಧ ನಿಂತಿದ್ದೀವಿ, ಹೋರಾಟ ಮಾಡ್ತೀವಿ. ಇವತ್ತಲ್ಲ ನಾಳೆ ನ್ಯಾಯ ಕೊಟ್ಟೇ ಕೊಡ್ತೀವಿ. ನಮಸ್ತೆ ವೀಕ್ಷಕರೇ, ನೀವು ನೋಡ್ತಿದ್ರ ಪ್ರಜಾಧ್ವನಿ ಟಿವಿ. ನಾನು ನಿಮ್ಮ ಕಿರಣ್ ಚಿಟ್ಟಿ. ಜಸ್ಟಿಸ್ ಫಾರ್ ಸೌಜನ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಈಗಾಗಲೇ ನಿಮ್ಗೆಲ್ಲ ತಿಳಿದೇ ಇದೆ, ಈಗಾಗಲೇ ಎರಡು ದಿವಸದಿಂದ ಸಾಕಷ್ಟು ಬಾರಿ ಚರ್ಚೆಗೆ ಒಳಪಟ್ಟಿರ್ತಕ್ಕಂತಹ ವಿಷಯದ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡಲಿಕ್ಕೆ ಬಂದಿದ್ದೀನಿ. ವೀಕ್ಷಕರೇ, ಸೌಜನ್ಯ ಹೆಣ್ಣು ಮಗಳ ಸಾವಿಗಿಲ್ವಾ ನ್ಯಾಯ? ಕಣ್ಮುಚ್ಚಿ ಕುಳಿತ ಊರಿನ ದೊಡ್ಡ ಮನುಷ್ಯ. ದುಡ್ಡು ಕೊಟ್ಟರೆ ದೊಡ್ಡವರು ಬಾಯಿ ಮುಚ್ಚುತ್ತಾರೆ. ಹಾಗಿದ್ದರೆ ತನಿಖೆ ಆಗೋದೇ ಇಲ್ವಾ? ರಾಜಕಾರಣಿಗಳೆಲ್ಲ ಬಾಯಿಗೆ ಬೀಗ ಹಾಕೊಂಡ್ರ? ಸೌಜನ್ಯ ಪರವಾಗಿ ಹೋರಾಟಕ್ಕೆ ಇಲ್ವಾ ಬೆಲೆ? ಕಳೆದ 13 ವರ್ಷಗಳ ಹಿಂದೆ ಸೌಜನ್ಯ ಎಂಬ ಅಪ್ರಾಪ್ತ ಹೆಣ್ಣು ಮಗಳ ಮೇಲೆ ಅತ್ಯಾಚಾರವೆಸಗಿ ದುಷ್ಕರ್ಮಿಗಳು ಇಡೀ ರಾತ್ರಿ ಅವಳ ಮೇಲೆ ಅತ್ಯಾಚಾರವೆಸಗಿ ಮರ್ಮಾಂಗಕ್ಕೆ ಮಣ್ಣು ತುಂಬಿ ಹೀನವಾಗಿ ಕೊಲೆ ಮಾಡಿ ಬಿಸಾಕ್ತಾರೆ. ವೀಕ್ಷಕರೇ, ಅಂದಿನಿಂದ ಇಂದಿನವರೆಗೂ ಆ ಒಂದು ಹೆಣ್ಣು ಮಗಿಗೆ ನ್ಯಾಯ ದೊರಕ್ತಾ? ನ್ಯಾಯ ಸಿಗ್ಲಿಲ್ಲ. ಕಾರಣ ಆದ್ರೇನು? ಕಾರಣ ಅಂದ್ರೆ ಸಮೀಪದಲ್ಲಿರ್ತಕ್ಕಂಥ ಒಂದು ಶ್ರೀ ಕ್ಷೇತ್ರ. ಆ ಶ್ರೀ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಿರಿಯ ದೊಡ್ಡ ಮನುಷ್ಯರು, ಅವರ ಹೆಸರಿಗೆ ಎಲ್ಲಿ ಕಳಂಕ ಬರ್ತೈತೆ, ಆ ಕ್ಷೇತ್ರಕ್ಕೆ ಎಲ್ಲಿ ಕಳಂಕ ಬರ್ತೈತೆ ಅನ್ನೋ ವಿಚಾರವಾಗಿ ಅಂದಿನಿಂದ ಇಂದಿನವರೆಗೂ ಆ ಒಂದು ಹೆಣ್ಣು ಮಗಳ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯ, ಶೋಷಣೆ ಒಳಪಟ್ಟಿರ್ತಕ್ಕಂಥ ಒಂದು ಕುಟುಂಬಕ್ಕೆ ನ್ಯಾಯ ಇವತ್ತಿಗೂ ಕೂಡ ಸಿಗ್ಲಿಲ್ಲ. ಸಾಕಷ್ಟು ನಾಯಕರು, ಸಾಕಷ್ಟು ದೊಡ್ಡ ದೊಡ್ಡ ರಾಜಕಾರಣಿಗಳು ಈ ಒಂದು ವಿಷಯವಾಗಿ ಹಿಂದೆ ಸರಿದ್ರೆ ಹೊರತು ಪರವಾಗಿ ಆ ಒಂದು ಹೆಣ್ಣು ಮಗಳ ಪರವಾಗಿ ಧ್ವನಿ ಎತ್ತಿದ್ದು ಯಾವೊಬ್ಬ ನಾಯಕರು ಕೂಡ ಇಲ್ಲ. ವೀಕ್ಷಕರೇ, ಘನ ನ್ಯಾಯಾಲಯ ಒಂದು ತೀರ್ಪು ಕೊಟ್ಟಿದೆ ಈ ವಿಷಯವಾಗಿ. ಆ ಒಂದು ಸ್ಥಳದ ವಿಚಾರವಾಗಿ, ಆ ಒಂದು ಸ್ಥಳದ ಪರಿಚಯ ನಿಮ್ಗೆಲ್ಲ ತಿಳಿದೇ ಇದೆ. ಆದ್ರೆ ನ್ಯಾಯಾಲಯಕ್ಕೆ ಬದ್ಧವಾಗಿ, ತೀರ್ಪಿಗೆ ಬದ್ಧವಾಗಿ, ಕಾನೂನಿಗೆ ಬದ್ಧವಾಗಿ ನಾವಿವತ್ತು ಯಾವುದೇ ಸ್ಥಳದ ವಿಷಯ, ಸ್ಥಳ ಹೆಸರು, ವ್ಯಕ್ತಿಯ ಹೆಸರು ತೆಗೆದುಕೊಳ್ಳೋದಿಲ್ಲ. ಆದ್ರೆ ನಾನು ತೆಗೆದುಕೊಂಡಿರೋ ವಿಚಾರ ನಿಮ್ಗೆಲ್ಲ ತಿಳಿದೇ ಇದೆ. ವೀಕ್ಷಕರೇ, ಆ ಕ್ಷೇತ್ರದ ಮಹಿಮೆ ರಾಜ್ಯ ಅಲ್ಲ, ಇಡೀ ದೇಶಕ್ಕೆ ತಿಳಿದೇ ಇದೆ. ನಮಗೂ ಕೂಡ ಆ ಒಂದು ಕ್ಷೇತ್ರದ ಮೇಲೆ ನಂಬಿಕೆ ಇದೆ, ಗೌರವ ಇದೆ. ಇಲ್ಲಿಯವರೆಗೂ ಆ ಒಂದು ದೊಡ್ಡ ಮನುಷ್ಯರ ಮೇಲೂ ಕೂಡ ನಮಗೆ ಗೌರವವಿತ್ತು, ಈಗಲೂ ಇದೆ. ಆದ್ರೆ ಈಗಲೂ ಸಮಯ ಮಿಂಚಿಲ್ಲ. ಒಂದೇ ಒಂದು ಧ್ವನಿ ಕೂಗಿದೆ ಆದಲ್ಲಿ ಆ ಒಂದು ಹೆಣ್ಣುಮಗಿ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ದೊರಕಿಸ್ಕೊಟ್ಟಿದ್ದೆ ಆದಲ್ಲಿ ನೀವು ಪರ ಎಲ್ಲರೂ ನಿಲ್ತಾರೆ. ಯಾಕಿಷ್ಟು ನಿಮಗೆ ಕಿಂಚಿಟ್ಟಾದ್ರೂ ಒಂದು ಅಳಲು ತೋರ್ಕೊಂಡಿರ್ತಕ್ಕಂತಹ ಹೆಣ್ಣುಮಗು ಕೂಡ ಆ ಹೆಣ್ಣುಮಗು ಇಡೀ ರಾತ್ರಿ ಎಲ್ಲ ಕ್ರೂರವಾಗಿ ಸಾಯಿಸಿದ್ರಲ್ಲ, ಬೆಳಗ್ಗೆ ಎದ್ದು ನೋಡಿದಾಗ ಎಡವಾಗಿ ಬಿದ್ದಿತ್ತಲ್ಲ, ನಿಮ್ಗೆ ಯಾರಿಗೂ ಏನು ಅಯ್ಯೋ ಅನ್ಸ್ಲಿಲ್ವಾ? ನಿಮ್ಮ ಮನೆಯಲ್ಲಿ ಆಗಿದ್ದೇ ಆದಲ್ಲಿ ಹೀಗೆ ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಿದ್ರ?
ದೊಡ್ಡ ದೊಡ್ಡ ನಾಯಕರು ಕೂಡ ಸಮೀಪದಲ್ಲಿ ಇದ್ರಲ್ಲ, ಯಾರೊಬ್ರು ಯಾಕೆ ಈಗಲೂ ಧ್ವನಿ ಎತ್ತಲಿಲ್ಲ? ಕೆಲವೊಂದು ವರ್ಗ ಮಾತ್ರ ಅಂದಿನಿಂದ ಇಂದಿನವರೆಗೂ 13 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಹೊರತು ದೊಡ್ಡ ದೊಡ್ಡ ರಾಜಕಾರಣಿಗಳು, ನಾಯಕರು, ನಟ ನಟಿಯರು ಈ ಒಂದು ವಿಷಯವಾಗಿ ಧ್ವನಿ ಎತ್ತಲಿಲ್ಲ. ಕನ್ನಡ ಪರ ಸಂಘಟನೆಗಳು ಧ್ವನಿ ಎತ್ತಲಿಲ್ಲ. ಯಾಕೆ ಅಂದ್ರೆ ನಮ್ಮ ರಾಜ್ಯದ ಹೆಣ್ಮಗಳಲ್ವಾ? ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಮಗಳಲ್ವಾ ಅವಳು? ಹೇಗ್ರಿ ಮನ್ಸು ಬರುತ್ತೆ ನಿಮ್ಗೆ? 4 ಸರ್ಕಾರ ಬದಲಾಯಿತೆ ಹೊತ್ತು ಯಾರೊಬ್ರು ಕೂಡ ಇದಕ್ಕೆ ಕಿವಿ ಕೊಡ್ಲಿಲ್ಲ, ಧ್ವನಿ ಎತ್ತಲಿಲ್ಲ, ನ್ಯಾಯ ದೊರಸ್ಕೊಟ್ಟು ಕೊಡ್ಲಿಲ್ವಲ್ಲ. ಒಂದು ಸ್ವಲ್ಪನಾದ್ರೂ ನಿಮ್ಗೆ ಮಾನವೀಯತೆ ಇದೆಯಾ? ಅಟ್ಲೀಸ್ಟ್ ನಾನು ಈಗ ಕೇಳ್ತಾ ಇರೋಂಥ ವಿಚಾರವಾಗಿ, ಈಗ ಕರ್ನಾಟಕದ ಸರ್ಕಾರ ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ, ಮಾನ್ಯ ಗೃಹ ಮಂತ್ರಿಗಳಿಗೆ ನಾನು ಕೇಳ್ತೀನಿ, ನಿಜವಾಗಲೂ ನಿಮಗೆಲ್ಲ ಮಾನವೀಯತೆ ಇದ್ದಿದ್ದೆ ಆದಲ್ಲಿ ದಯವಿಟ್ಟು ಆ ಹೆಣ್ಮಗುವಿಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ದೊರಕಿಸ್ಕೊಡಿ. ನಿಜವಾಗಲೂ ನಿಮಗೆ ದೇವರು ಒಳ್ಳೇದ್ ಮಾಡ್ತಾನೆ. ಆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ದೇವರೇ ಒಳ್ಳೇದ್ ಮಾಡ್ತಾರೆ ನಿಮ್ಗೆ. ಕಳೆದ 5 ರಿಂದ 6 ದಿನಗಳ ಹಿಂದೆ ಒಬ್ಬ ಸಮೀರ್ ಎಂಬಾತ ತನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಅವನು ಈ ಒಂದು ವಿಚಾರವಾಗಿ ಧ್ವನಿ ಎತ್ತಾನೆ. ಆದ್ರೆ ಅವನಿಗೆ ಸಾಕಷ್ಟು ಕರೆಗಳು ಬರ್ತೈತೆ, ಸಾಕಷ್ಟು ಬೆದರಿಕೆ ಕರೆಗಳು ಬರ್ತೈತೆ, ಸಾಯಿಸೋ ಮಟ್ಟಕ್ಕೆ ಬಂದಿದ್ರೆ ಅನ್ನೋದು ಅಳು ತೋಡ್ಕೊಳ್ತಾನೆ ಅವನು ಬಂದು. ಏನಿದು ಅಂದ್ರೆ ಯಾರೂ ಕೂಡ ಏನು ಕೇಳೋಗಿಲ್ಲ, ಅನ್ಯಾಯದ ಪರ ಧ್ವನಿ ಎತ್ತಂಗಿಲ್ವಾ? ಇಡೀ ರಾಜ್ಯ ಕಣ್ಮುಚ್ಚಿ ಕೂತ್ಕೊಂಡಿದ್ಯಾ? ನೀವು ಆಡಿದ್ದೆ ಆಟ, ನೀವು ನೋಡಿದ್ದೆ, ನಾವೆಲ್ಲ ನೋಡ್ಕೊಂಡಿರ್ಬೇಕಾಗಿರ್ತಕ್ಕಂಥ ನೀವು ಆಡುವಂಥದ್ದು ಸಮಾಜ ಯಾವ ಕಡೆ ತಿರುಗ್ತಾ ಇದೆ ಅನ್ನೋದು ತಿಳಿತಾ ಇಲ್ಲ. ಯಾರೋ ಒಬ್ಬ ಮುಟ್ಟಾಳ ತನ್ನ ಚಾನೆಲ್ ನಲ್ಲಿ ಒಬ್ಬ ಪತ್ರಕರ್ತನಾಗಿ ಅವನು ಹೇಳ್ತಾನೆ, ಸಮೀರ್ ಎಂಬಾತನ ವಿರುದ್ಧ ಮಾತಾಡ್ತಾನೆ. ಆ ಕ್ಷೇತ್ರದ ಹೆಸರು ತೆಗೆದುಕೊಳ್ಬೇಡ, ಆ ಕ್ಷೇತ್ರದಲ್ಲಿ ಇರ್ತಕ್ಕ ದೊಡ್ಡ ಮನುಷ್ಯರ ಹೆಸರು ತೆಗೆದುಕೊಳ್ಬೇಡ, ನೀನ್ ಏನ್ ಯೋಗ್ಯತೆ ಇದೆ, ನಾನು ಸರಿ ಇಲ್ಲ. ಹಲೋ ಮಿಸ್ಟರ್, ಏನಾಯ್ತು? ಆ ಕ್ಷೇತ್ರದ ಮಹಿಮೆ ನಮಗೂ ಗೌರವ ಇದೆ. ನೀವು ಇದಕ್ಕೆ ಬೆಂಕಿ ಹಚ್ಚೋದು ನೆಸಿಟಿ ಇಲ್ಲ. ಸಾಧ್ಯವಾದರೆ ಆ ಹೆಣ್ಮಗಳು ಆಗಿರ್ತಕ್ಕಂಥ ಅನ್ಯಾಯಕ್ಕೆ ಧ್ವನಿ ಕೊಡಿ, ನಿಲ್ಲಿ, ನಾವೆಲ್ಲರೂ ನಿಲ್ಲೋಣ. ಅದನ್ನ ಬಿಟ್ಬಿಟ್ಟು ಅದನ್ನ ಮಾಡಬೇಡಿ, ಇದನ್ನ ಮಾಡಬೇಡಿ. ಯಾಕೆ ನೀವು ಹೇಳೋದಕ್ಕೆ? ಯಾಕೆ 13 ವರ್ಷಗಳಿಂದ ಆಗಿರ್ತಕ್ಕಂಥದ್ದು ಇದು ವಿಚಾರವಾಗಿದ್ದು ಧ್ವನಿ ಎತ್ತಲಿಲ್ಲ ನೀವು? ಇದರಲ್ಲಿ ಧರ್ಮದ ಹೆಸರು ಯಾಕೆ ಬೇಕು? ಕೆಲವರು ಎತ್ಕೊಳ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇದೇ ವಿಚಾರವಾಗಿ ನಿನ್ನೆ ನಮ್ಮ ಪ್ರಜಾಧ್ವನಿ ಟಿವಿಯಲ್ಲಿ ಕೂಡ ಒಂದು ವಿಶೇಷ ಸಂಚಿಕೆಯಲ್ಲಿ ನಾವು ಸೌಜನ್ಯ ಸೀಕ್ರೆಟ್ ಎಂಬ ಸಂಚಿಕೆ ಕಾರ್ಯಕ್ರಮ ಮಾಡಿರ್ತೀವಿ. ವೀಕ್ಷಕರೇ, ಕಳೆದ 24 ಗಂಟೆಗಳಲ್ಲಿ ಸಾಕಷ್ಟು ಪಾಸಿಟಿವ್ ಅಂಡ್ ನೆಗೆಟಿವ್ ಕರೆಗಳು ನಮ್ಮ ಚಾನೆಲ್ಗೆ ಬಂದಿರ್ತೇವೆ. ಪಾಸಿಟಿವ್ ಕರೆಗಳು ಅನ್ನೋದಾದ್ರೆ, ನೀವು ಮಾಡ್ತಕ್ಕಂಥ ಕೆಲಸ ಸೌಜನ್ಯ ಪರ ಧ್ವನಿ ಎತ್ತಿರ್ತಕ್ಕಂಥಕ್ಕೆ ನಾವೆಲ್ಲರೂ ಕೈ ಜೋಡಿಸ್ತೀವಿ. ಪ್ರಜಾಧ್ವನಿ ಟಿವಿ ಈ ಒಂದು ಕಾರ್ಯಕ್ಕೆ ಶ್ಲಾಘನೆ ಎಂಬ ಕೈ ಜೋಡಿಸ್ತೀವಿ ಅನ್ನೋದು ಜೈಕಾರ ಕೂಗ್ತಾ ಇದ್ದಾರೆ. ಎಲ್ರಿಗೂ ಧನ್ಯವಾದ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಆದ್ರೆ ನೆಗೆಟಿವ್ ಕರೆಗಳು ಯಾರಿಗೆ ನಿಮ್ಮ ಯಾರಿಗೆ ಎದುರಿಸ್ತಾ ಇದ್ದೀರಿ? ಯಾರಿಗೆ ನೀವು ಭಯ ಪಡಿಸೋದಕ್ಕೆ ಹೋಗ್ತಾ ಇದ್ದೀರಿ? ಪ್ರಜಾಧ್ವನಿ ಟಿವಿ ಎಲ್ಲೂ ಯಾರಿಗೂ ಬಗ್ಗಿಲ್ಲ, ಜಗ್ಗಿಲ್ಲ, ಯಾರಿಗೂ ತಲೆ ಬಾಗೋದಿಲ್ಲ. ನ್ಯಾಯದ ಪರ ನಿಂತ್ಕೊಂಡಿದ್ದೀವಿ. ಸಾಕಷ್ಟು ಪತ್ರಕರ್ತರೆಲ್ಲ ಕಟ್ಟಿರ್ತಕ್ಕಂಥ ಒಂದು ಮಾಧ್ಯಮ ಯಾರಿಗೂ ತಲೆ ಹಿಡಿದು ನಿಲ್ಲಿಸ್ತಾ ಇಲ್ಲ. ಯಾರಿಗೂ ಭಯ ಪಡಬೇಕಾಗಿಲ್ಲ. ನಾವು ನಮ್ಮ ಮನೆಯ ಹೆಣ್ಣುಮಗಳಿಗಾಗಿರ್ತಕ್ಕಂಥ ಶೋಷಣೆ ವಿರುದ್ಧ ನಿಂತಿದ್ದೀವಿ, ಧ್ವನಿ ಹಾಕ್ತಿದ್ದೀವಿ, ಹೋರಾಟ ಮಾಡ್ತೀವಿ. ಇವತ್ತಲ್ಲ ನಾಳೆ ನ್ಯಾಯ ಕೊಟ್ಟೇ ಕೊಡ್ತೀವಿ. ನೀವು ಬೆದರಿಕೆ ಹಾಕಿದ ಮಾತ್ರಕ್ಕೆ ನಮ್ಮ ಮುಟ್ಟೋದಕ್ಕೂ ಸಾಧ್ಯ ಅಲ್ಲ. ನೀವು ಈಗಲೂ ಓಪನ್ ಚಾಲೆಂಜ್ ಮಾಡ್ತೀನಿ, ಬನ್ನಿ ನಮ್ಮ ಕಚೇರಿಗೆ. ನಮ್ಮ ಕಚೇರಿ ಮುಂದೆ ಬಂದು ನಿಂತು ಮಾತಾಡಿ. ವೀಕ್ಷಕರು ತಿಳಿಸ್ಕೊಳ್ಳಿ,
ಎಲ್ಲಿಗೆ ಹೋಗಿ ಮುಟ್ತಾ ಇದೆ, ಒಂದು ಈ ಸಮಾಜ ಯಾವ ಕಡೆ ತಿರುಗ್ತಾ ಇದೆ. ಈಗ ನೀವು ಈಗ 2 ದಿವಸದಿಂದ ಆಗ್ತಿರ್ತಕ್ಕಂಥ ವಿಚಾರವಾಗಿ ತನಿಖೆ ಮಾಡಬೇಕು ಅನ್ನೋದು ಹೇಳ್ತಿದ್ರಲ್ಲ, ಈ 13 ವರ್ಷಗಳಿಂದ ನಿಮ್ಮ ತನಿಖೆ ಎಲ್ಲೋಗಿತ್ತು? ಯಾಕೆ ತನಿಖೆ ಆಗ್ಲಿಲ್ಲ? ಯಾರ್ಯಾರು ಶಾಮೀಲಾಗಿದ್ರು? ನಾಚಿಕೆ ಆಗ್ಬೇಕು ನಿಮ್ಗೆ. ನಾಯಕರುಗಳು ಅಂತ ಹೇಳ್ಕೊಂತೀರಾ. ನಿಮ್ಮ ಮನೆಯಲ್ಲಿ, ನಿಮ್ಮ ಮನೆಗಳಲ್ಲಿ ನಿಮ್ಮ ಅಕ್ಕ ತಂಗಿ ನಿಮ್ಮ ಮಕ್ಕಳಿಗೆ ಆಗಿದ್ದೆ ಆದಲ್ಲಿ ನೀವು ಹೀಗೆ ಬಾಯಿ ಮುಚ್ಕೊಂಡು ಕೂರ್ತಿದ್ರ? ಸಾಕಷ್ಟು ಹೋರಾಟಗಳು ಮಾಡ್ಕೊಂಡು ಬಂದಿದ್ರಲ್ಲ, ಅವರಿಗೆ ಬೆದರಿಕೆ ಆಗಿರ್ತಕ್ಕಂಥದ್ದು, ಸಾಯಿಸ್ತೀನಿ, ಕೊಲೆ ಮಾಡ್ತೀನಿ. ಆ ಒಂದು ಹೆಣ್ಣು ಮಗುವಿಗೆ ಕೊಲೆ ಮಾಡಿದ್ದು. ಬಟ್ ಎಲ್ರಿಗೂ ಮಾಡ್ತೀನಿ ಅನ್ನೋದಾದ್ರೆ ಯಾರು ಕೈ ಕಟ್ಕೊಂಡು ಕುಂತಿಲ್ಲ, ಎಲ್ಲರೂ ಜನಗಳು ನೋಡ್ತಾ ಕುಂತಿದ್ದಾರೆ. ಈಗಾಗ್ಲೇ ಎಲ್ರಿಗೂ ತಿಳಿದೋಗಿದೆ. ಇಷ್ಟರಲ್ಲೇ ಕೂಡ ಆ ಒಂದು ಕ್ಷೇತ್ರದ ಮಹಿಮೆ, ಆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ದೇವರು ನಿಮ್ಗೆಲ್ಲ ತಕ್ಕ ಶಾಸ್ತಿ ಮಾಡೇ ಮಾಡ್ತಾರೆ. ಸಿಗುತ್ತೆ ನ್ಯಾಯ, ಇಷ್ಟರಲ್ಲೇ ಸಿಗುತ್ತೆ. ನಾನು ಎಲ್ರಿಗೂ ಹೇಳ್ತಕ್ಕಂಥದ್ದು, ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ, ಹಿರಿಯ ನಾಯಕರಿಗೆ, ಯುವಕರಿಗೆ ದಯವಿಟ್ಟು ಕೈ ಜೋಡಿಸಿ ಸಾಧ್ಯವಾದ್ರೆ ಒಳ್ಳೇದು ಮಾಡೋಣ, ಕೆಟ್ಟದು ಮಾಡೋದು ಬೇಡ. ಯುವಕರಾಗಿ ನಾವೆಲ್ಲ ಮುಂದೆ ಹೋಗಿ ಆ ಒಂದು ಆಗಿರ್ತಕ್ಕಂಥ ಹೆಣ್ಣು ಮಗಳಿಗೆ ಆಗಿರ್ತಕ್ಕಂಥ ಅನ್ಯಾಯನ ಬೇಡಿಸಿ ನ್ಯಾಯ ದೊರಕಿಸ್ಕೊಡುವಂತ ಕಾರ್ಯಕ್ಕೆ ನಾವು ಮುನ್ನುಗ್ಗೋಣ. ಸಾಕಷ್ಟು ಒಂದು ವರ್ಗ 13 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡ್ ಬರ್ತಿದೆ, ಅವ್ರ ಜೊತೆ ಕೈ ಜೋಡಿಸೋಣ. ನೀವೆಲ್ಲ ಯಾರು ನಿರಂತರವಾಗಿ ಹೋರಾಟ ಮಾಡ್ಕೊಂಡ್ ಬರ್ತಿದ್ದೀರಿ, ನಿಮ್ ಜೊತೆ ಪ್ರಜಾಧ್ವನಿ ಟಿವಿ ಇದ್ದೇ ಇರ್ತಿದ್ದೆ. ಯಾರಿಗೂ ಭಯ ಪಡೋದಿಲ್ಲ. ಮುಂದೆನೂ ಸಹ ನಿಮ್ಗೆ ಯಾವುದೇ ರೀತಿ ಯಾವ ಸಮಯದಲ್ಲೂ ನಿಮ್ಗೆ ಸಹಾಯ ಬೇಕಾದಲ್ಲಿ ನಾವಿರ್ತೀವಿ ಅಂತ ಹೇಳ್ತೀವಿ. ಈಗಲೂ ನಾನು ಕೇಳ್ಕೊಳ್ತಾ ಇದ್ದೀನಿ, ಎಲ್ರಿಗೂ ಕೇಳ್ಕೊಳ್ತಿದ್ದೀನಿ, ಕೈ ಮುಗಿದು ಕೇಳ್ಕೊಳ್ತೀನಿ, ಬನ್ನಿ ನಮ್ಮನೆ ಹೆಣ್ಮಗಳಿಗಾಗಿರ್ತಕ್ಕಂಥ ಶೋಷಣೆ ವಿರುದ್ಧ ನಿಂತ್ಕೊಳ್ಳೋಣ. ಯಾಕಿತ್ತು ಜಂಜಾಟ, ಯಾಕಿತ್ತು ಬಂಡಾಟ? ಕೇಳೋಣ, ನ್ಯಾಯ ಕೇಳೋಣ. ಯಾರಿಗೆ ಭಯ ಪಡ್ಬೇಕಾಗಿದೆ? ಸಮೀರ್ ಹಾಕಿರ್ತಕ್ಕಂಥ ವಿಡಿಯೋಗೆ ದುಡ್ಡು ಇಸ್ಕೊಂಡಿದ್ದಾನೆ. ನಾಚಿಕೆ ಆಗಲ್ವನ್ರಿ ನಿಮ್ಗೆ? ಯಾರಿಗೆ ದುಡ್ಡು ಕೊಡ್ತಾರೆ? ಯಾರು ದುಡ್ಡು ಕೊಡ್ತಾರೆ? ಇಷ್ಟ ಬಂದಂಗೆ ಕಮೆಂಟ್ಸ್ಗಳು ಹಾಕೋದಲ್ಲ, ಇಷ್ಟ ಬಂದಂಗೆ ಮಾತಾಡೋದಲ್ಲ. ಇಲ್ಲಿ ಯಾರು ವಿರುದ್ಧವಾಗಿ ಮಾತಾಡ್ತಾ ಇಲ್ಲ. ನಮ್ಮನೆ ಹೆಣ್ಮಗಳಿಗೆ ಸ್ವಾಮಿ ಆಗಿರೋದು, ನಮ್ಮನೆ ಹೆಣ್ಮಗಳಿಗೆ ಪಕ್ಕದ ಮನೆ, ಪಕ್ಕದ ರಾಜ್ಯದಲ್ಲಿ, ಪಕ್ಕದ ದೇಶದಲ್ಲಿ ಆಗಿರ್ತಕ್ಕಂಥದಕ್ಕೆ ನಾವು ಕೈ ಜೋಡ್ತೀವಿ ಅಂತಂದ್ಮೇಲೆ ನಮ್ಮ ರಾಜ್ಯದಲ್ಲಿ, ನಮ್ಮ ಮನೆಯಲ್ಲಿ ಆಗಿರ್ತಕ್ಕಂಥದಕ್ಕೆ ನಾವು ಧ್ವನಿ ಎತ್ತಬಾರ್ದ? ವೀಕ್ಷಕರೇ, ಇದು ಕೊನೆಗೊಳ್ಳುತ್ತೆ ಅನ್ನೋ ನಂಬಿಕೆ ಮೇಲೆ ನಾನು ಇವತ್ತು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಸಿಗೋಣ. ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.